ಹಲೋ ನಮಸ್ಕಾರ. 9 ಲೈವ್ ವಾಹಿನಿಯ ವೀಕ್ಷಕರಿಗೆ ಸಾಧಕರೊಂದಿಗೆ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳವೆಡೆ. ವೀಕ್ಷಕರೇ, ಸಾಧಕರೊಂದಿಗೆ ಸಂವಾದ ಸಾಮಾನ್ಯವಾಗಿ ಯಾರೋ ದೊಡ್ಡ ವ್ಯಕ್ತಿ ಏನೋ ಸಾಧನೆ ಮಾಡಿರಬಹುದು ಅಂದುಕೊಂಡಿದ್ದೀರಾ? ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಪುಟ್ಟ ಪುಟ್ಟ ಮಕ್ಕಳು ಕೂಡ ತಮ್ಮ ವಯಸ್ಸಿಗೆ ಮೀರಿದ ಸಾಧನೆ ಮಾಡುವ ಮೂಲಕ ಎಲ್ಲರನ್ನೂ ಆಶ್ಚರ್ಯಚಕಿತನಾಗಿರಿಸುತ್ತಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂಡ ಅಂಥದೇ ಒಬ್ಬ ಪುಟ್ಟ ಬಾಲಕಿ ಇದ್ದು, ಈ ಬಾಲಕಿ ಕೇವಲ 9 ವರ್ಷಗಳಾಗಿದ್ದರೂ ಮಾಡಿದ ಸಾಧನೆ ಕೇಳಿದರೆ ಆಶ್ಚರ್ಯವಾಗುವುದು ಗ್ಯಾರಂಟಿ. ಹಾಗಾದರೆ ಬನ್ನಿ, ಹುಲಾ ಹೂಪ್ಸ್ ಎಂಬ ವಿಶಿಷ್ಟ ಕ್ರೀಡೆಯಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ಸೇರಿದಂತೆ 50,000 ಕಠಿಣ ಪ್ರಶ್ನೆಗಳಿಗೆ ಪಟಪಟನೆ ಉತ್ತರಿಸಿ ಥರ್ಡ್ ಐ ಎಂಬ ವಿದ್ಯೆಯನ್ನು ಕೇವಲ 2 ದಿನಗಳಲ್ಲೇ ಕರಗತ ಮಾಡಿಕೊಂಡಿದ್ದಾರೆ. ಈ ವಿದ್ಯೆ ಕರಗತ ಮಾಡಿಕೊಳ್ಳಲು 10 ಸಿಟ್ಟಿಂಗ್ಸ್ ಬೇಕು ಅಂತಾರೆ. ಆದರೆ ಈ ಪುಟ್ಟ ಬಾಲಕಿ ಬರೇ 2 ದಿನದಲ್ಲಿ ಕರಗತ ಮಾಡಿಕೊಂಡಿದ್ದಾಳೆ. ಸಾಮಾನ್ಯದಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದ ಅಪರೂಪದ ಸಾಧಕಿ ಕುಮಾರಿ ಸಮೃದ್ಧಿಯನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸಮೃದ್ಧಿ, 9 ಲೈವ್ ವಾಹಿನಿಯ ಸಾಧಕರೊಂದಿಗೆ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ನಿನಗೆ ಸ್ವಾಗತ. ಧನ್ಯವಾದ. ಇನ್ನು ಸಮೃದ್ಧಿ ಸಾಧನೆಗೆ ಹಿಂದೆ ಬೆನ್ನೆಲುಬಾಗಿರುವ ಅವರ ತಾಯಿ ಸುಜಾತ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವರನ್ನು ಕೂಡ ಬರಮಾಡಿಕೊಳ್ಳೋಣ. ಮೇಡಮ್, ನಿಮಗೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬನ್ನಿ ಸಮೃದ್ಧಿ ಕುರಿತು ಪರಿಚಯ ಮಾಡಿಕೊಳ್ಳೋಣ. ಸಮೃದ್ಧಿ, ನಿನ್ನ ಹೆಸರೇನಮ್ಮ? ಸಮೃದ್ಧಿ. ವಯಸ್ಸು? ಈಗ 8 ಮುಗಿದು 9. 8 ಮುಗಿದು 9. ಯಾವ ಊರಿಂದ ಇದ್ದೀಯಮ್ಮ? ಹುಬ್ಳಿ. ಹುಬ್ಳಿಯಿಂದ? ಹಾಂ. ಮೂಲತಃ ಹುಬ್ಳಿನೇ? ಹೌದು. ಹೌದು. ಹುಟ್ಟು ಬೆಳೆದಿದ್ದೆಲ್ಲ ಹುಬ್ಳಿನೇ? ಹಾಂ. ನೀ ಕಲಿಯುವ ಶಾಲೆ? ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಓಕೆ. ಸಮೃದ್ಧಿ, ನೀನು ಯಾವ್ಯಾವ ಸಾಧನೆ ಮಾಡಿದೀಯಮ್ಮ? ಈಗ ಹುಲಾ ಹೂಪ್ಸ್ನಲ್ಲಿ ಆಗಿದೆ. ಈಗ ಥರ್ಡ್ ಐ ಮತ್ತು IAS KS ಕ್ವಶನ್ಸ್ ಒಳಗೆ 50,000 ಕ್ವಶನ್ಸ್. ವೆರಿ ಗುಡ್. ನಿನ್ನ ಸಾಧನೆಗೆ ಪ್ರೇರಣೆ ಯಾರಮ್ಮ? ನಮ್ಮ ಮಮ್ಮಿ. ಓಕೆ, ಬನ್ನಿ ವೀಕ್ಷಕರೇ, ಮೊದಲು ಅವ್ರ ತಾಯಿಗೆ ಕೇಳೋಣ. ಇವಳ ಸಾಧನೆಗೆ ಪ್ರೇರಣೆ ಅವಳಂತೆ. ಅವಳ ತಾಯಿಗೆ ಇವಳು ಇಷ್ಟೆಲ್ಲ ಸಾಧನೆ ಮಾಡಬಹುದಂತೂ ಹೇಗೆ ತಿಳಿಯಿತು ಅಂತ, ಯಾವ ರೀತಿಯಲ್ಲಿ ಅವರಿಗೆ ತಿಳಿಯುತ್ತಲ್ಲ ಏನೇ ಮಾಡ್ತಿದ್ದಾಳೆ ಮಗಳಿಗೆ, ಏನೆಲ್ಲ ಟ್ಯಾಲೆಂಟ್ ಇದೆ ಅಂತ ಹೇಗೆ ಅವರು ಗ್ರಾಪ್ಸ್ ಮಾಡ್ಕೊಂಡ್ರ ಅಂತ ಕೇಳೋಣ. ಸುಜಾತ ಮೇಡಮ್ ಅವರೇ, ನಿಮ್ಮ ಮಗಳಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ ನಿಮ್ಗೆ ಯಾವಾಗ ತಿಳಿದಿತ್ತು? ಮ್ಯಾಮ್, ಅವಳು ಯಾವಾಗ ಅಂದರೆ ಸಣ್ಣವಳಿದ್ದಾಗಿಂದನೇ, ಅಂದರೆ 1 ವರ್ಷದವಳಿದ್ದಾಗಿಂದನೇ ಕೆಲವೊಂದಿಷ್ಟು ನಾನು ವ್ಯಕ್ತಿಗಳ ಚಿತ್ರಗಳನ್ನು ಕೊಟ್ಟಿದಾಗ ಅವಳು ಆ ವ್ಯಕ್ತಿಗಳನ್ನು ಒಂದ್ಸರಿ ನೋಡ್ಬಿಟ್ಟು ಗುರುತಿಸಿ, ಮತ್ತು ನಾನು ಒಂದು 10 ದಿನ ಬಿಟ್ಟು ಕೇಳಿದಾಗಲೂ ಕೂಡ ಅದೇ ವ್ಯಕ್ತಿಗಳನ್ನು ಅವಳು ಕರೆಕ್ಟಾಗಿ ನೀಟಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ಲು. ಸೊ ನನಗೆ ಅವಾಗಿಂದನೂ ಅನಿಸಕ್ಕೆ ಶುರುವಾಗಿದ್ದು ಇವಳಲ್ಲಿ ಏನೋ ಒಂದು ವಿಶೇಷತೆ ಇದೆ, ಅಂದರೆ ಇವಳು ಏನಾದರೂ ಒಂದು ಸಾಧನೆಯನ್ನು ಮಾಡ್ತಾಳೆ ಅಂದ್ಕೊಂಡ್ಬಿಟ್ಟು. ಸೊ ಅದನ್ನು ನಾನು ಇಟ್ಕೊಂಡು ಹಾಗೆ ಮುಂದೆ ಬೆಳೀತಾ ಬೆಳೀತಾ ಸ್ವಲ್ಪ ಅವಳು ಸಂಗೀತದಲ್ಲಿ ಆಸಕ್ತಿ ತೋರಿಸೋದಕ್ಕೆ ಶುರು ಮಾಡಿದ್ಲು. ಓಕೆ, ಸಂಗೀತದಲ್ಲಿನೂ ಆಸಕ್ತಿ ಇದೆ? ಹಾಂ ಮ್ಯಾಮ್. ಕ್ಲಾಸಸ್ ಹೋಗಿದ್ಲಾ? ಕ್ಲಾಸ್ ಏನಿಲ್ಲ ಮ್ಯಾಮ್, ಮನೆಯಲ್ಲಿನೇ ಎಲ್ಲ ಹಾಡ್ತಾಳೆ? ಹಾಂ ಮ್ಯಾಮ್. ಓಕೆ ಓಕೆ. ಕ್ಲಾಸಿಕಲ್ಲು ಹಾಡ್ತಾಳೆ ಮ್ಯಾಮ್, ಭಕ್ತಿಗೀತೆ, ಆಮೇಲೆ ಫಿಲಮ್ ಸಾಂಗ್ಸ್, ದೆನ್ ಕರೋಕೆ ಸಾಂಗ್ಸ್. ಓಕೆ, ಗುಡ್, ವೆರಿ ಗುಡ್, ವೆರಿ ಗುಡ್ ಸಮೃದ್ಧಿ. ಹಾಂ ಮ್ಯಾಮ್. ಯಾವುದೇ ಕ್ಲಾಸಿಗೆ ಹೋಗ್ದೇನೆ ಅವಳು 3 ವರ್ಷದವಳು ಇದ್ದಾಗಲೇ ಒಂದ್ಸಾರಿ ಇವನ್ ಜಿ ಕನ್ನಡದಲ್ಲಿ ಬರುವಂಥ ಸರಿಗಂಪ ಲಿಟಲ್ ಚಾಂಪ್ಸಿಗೆ ಹೋಗ್ಬಿಟ್ಟು ಬಂದ್ಲು. ವೆರಿ ಗುಡ್. ಸೊ ಆಮೇಲೆ ನೆಕ್ಸ್ಟ್ ಹಾಗೆ ಬರ್ತಾ ಬರ್ತಾ ವಿಶೇಷತೆ ಅಂದರೆ ಕೆಲವೊಂದಿಷ್ಟು ಆಟಗಳಲ್ಲಿ ಅವಳು ತನ್ನಂತ ತೊಡಗಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅದೇ ಟೈಮಲ್ಲಿ ಇವಳಿಗೆ ಸುಮಾರು 5.5 ವರ್ಷ ಆಗ್ತಾ ಇದ್ದಂಗೆ ಕರೋನಾ ಶುರು ಆಯಿತು. ಸೊ ಆ ಸಮಯದಲ್ಲಿ ಮನೆಯಲ್ಲೇ ಕೂತ್ಕೊಂಡಾಗ ಮಕ್ಕಳಿಗೆ ಏನಾದ್ರೂ ಒಂದು ಹೊಸತನ ಕೊಡ್ಬೇಕನ್ನೋದು ನನ್ನ ತಲೆಯಲ್ಲಿ ಬಂತು. ವೆರಿ ಗುಡ್. ಅವಾಗ ಆ ಟೈಮಲ್ಲಿ ಎಲ್ಲಾ ಮಕ್ಕಳು ಲ್ಯಾಪ್ಟಾಪ್, ಕಂಪ್ಯೂಟರ್ಸು, ಆಮೇಲೆ ಮೊಬೈಲ್, ಇಂಟರ್ನೆಟ್ ಗೇಮ್ಸ್ ಅದರಲ್ಲಿ ಬಿಸಿ ಇದ್ರು. ಅಂತಲ್ಲಿ ನಿಮಗೆ ಏನೋ ಒಂದು ಆಕ್ಟಿವಿಟಿ ಮಾಡಿಸ್ಬೇಕಂತ ಅನಿಸ್ತಲ್ಲ? ಆಮೇಲೆ ಮೊದ್ಲಿಂದಲೂ ಅವಳಿಗೆ ನಾನು ಮೊಬೈಲ್ಸ್ ಅದೆಲ್ಲ ಅವಾಯ್ಡ್ ಮಾಡ್ಕೊಂಡೇ ಇರ್ತಾ ಇದ್ದೆ. ಅವಳು ಕೂಡ ಅಷ್ಟೇ, ಅಮ್ಮ ಯಾವ ತರ ನಾವು ಹೇಳ್ತೀವಿ ಅದೇ ತರನಾಗಿ ಅಂದ್ರೆ ಕೇಳ್ತಿದ್ದೆ ಹೇಳ್ದಂಗೆಲ್ಲ. ಸೊ ಆ ಟೈಮಲ್ಲಿ ಮಗಳು ಒಬಿಡಿಯಂಟ್ ಅಫ್ಕೋರ್ಸ್. ಆಮೇಲೆ ನಾನು ನೋಡಿದಾಗ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಹುಲ್ಲಾ ಹೂಪ್ಸ್ ಅನ್ನೋ ಒಂದು ಆಟದ ಬಗ್ಗೆ ನಾನು ತಿಳ್ಕೊಂಡೆ. ಸೊ ಯಾಕೆ ನಾನು ಹಂಗಿದ್ರೆ ಇದೆ ನನ್ನ ಮಗಳಿಗೆ ನಾನು ಆಡಿಸ್ಬಾರ್ದು, ಸೊ ಅವಳಿಗೆ ಒಂದು ಅದು ಟೈಮ್ ಪಾಸು ಆಗ್ತದೆ ಅಂದ್ಕೊಂಡ್ಬಿಟ್ಟು ನಾನು ಫಿಸಿಕಲ್ ಆಕ್ಟಿವಿಟಿ ಕೂಡ ಅಂದ್ಕೊಂಡು
ಹುಲಾಬ್ಸನ್ನ ಅವಳಿಗೆ ತಗೊಂಬಂದು ಕೊಟ್ಟೆ. ಅವಾಗ ಅವಳು ಸುಮ್ಮನೆ ಹಂಗೆ ಆಟ ಆಡೋದಕ್ಕಂತ ಬಳಸ್ತಾ ಇದ್ಲು. ಫಸ್ಟ್ ಅವಳು ಯೂಸ್ ಮಾಡಿದ್ದು ವೇಸ್ಟಿಗೆ ಹಾಕೊಂಡು ಶುರು ಮಾಡಿ, ಆಮೇಲೆ ಅವಳಿಗೆ ಏನೋ ಬೇಡ ವೇಸ್ಟ್ ಬೇಡ ಪುಟ್ಟ, ಅದ್ರಲ್ಲಿ ಏನೋ ಒಂದು ಸಾಧನೆ ಮಾಡ್ಬಿಡು ನೀನು ಅನ್ಕೊಂಡು. ಮೋಸ್ಟ್ ಕಾಮನ್ ವೆಸ್ಟಿಗೆ ಹಾಕೊಂಡು ಅದನ್ನ ಮಾಡೋದು ಎಲ್ಲರೂ ಮಾಡ್ತಾರೆ. ಸೊ ಅದ್ರ ನಿನ್ಗೇನು ಅದೇನು ಅಷ್ಟಿದು ಅನ್ನಿಸೋದಿಲ್ಲ ಅನ್ಕೊಂಡು ನಾನೇನ್ ಮಾಡಿದೆ, ನೀಸಿಗೆ ಹಾಕಿ ಅವಳಿಗೆ ಟ್ರೈ ಮಾಡಿಸಿದೆ ಮೊಣಕಾಲಿಗೆ. ವೆರಿ ಗುಡ್. ಸೊ ಅವಳು ಹಂಗೆ ಬರ್ತಾ ಅದು ಸ್ಪೀಡ್ ಅಪ್ ಆಗ್ತಾ ಎಲ್ಲಿಗೆ ಬಂತು ಅಂದ್ರೆ 1 ನಿಮಿಷಕ್ಕೆ 230 ಸಾರಿ ಅವಳು ಅದನ್ನ ರೊಟೇಟ್ ಮಾಡೋದಕ್ಕೆ ಶುರು ಮಾಡಿ ರಿಂಗ್ ಅನ್ನ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗುಡ್ ಬೇಟಾ. ಸೊ ಅದು ಮಾಡಿದವಳು ಕೇವಲ 3 ತಿಂಗಳಲ್ಲಿ, ಕೇವಲ 3 ತಿಂಗಳಲ್ಲಿ ಅವಳು ಫುಲ್ ಪರ್ಫೆಕ್ಟ್ ಆಗ್ಬಿಟ್ಲು. ಗಾಡ್ಸ್ ಗಿಫ್ಟ್ ಇಟ್. ಆಮೇಲೆ ನಾನು ಸ್ವಲ್ಪ ಸರ್ಚ್ ಮಾಡಿದಾಗ ಸೊ ಇದ್ರ ಮೂಲಕನೂ ಕೂಡ ನಾವು ಒಂದು ರೆಕಾರ್ಡ್ ಅನ್ನು ಮಾಡ್ಬೋದು ಅಂತ ತಿಳಿತು. ಸೊ ನಾನು ಅದಕ್ಕೋಸ್ಕರ ನಾನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಲೈ ಮಾಡಿದಾಗ ಅವಳು ಎಲಿಜಿಬಲ್ ಮಾಡಿದ್ರಿ. ಏಜ್ ಕ್ಯಾಟಗರಿಯಲ್ಲಿ ಹೋಗಿ ಆನ್ಲೈನ್ ಅಪ್ಲೈ ಮಾಡಿದ್ರಿ? ಆನ್ಲೈನ್. ಓಕೆ. ಅವಳು ಎಲಿಜಿಬಲ್ ಆದ್ಲು ಅದರಲ್ಲಿ. ಸೊ ಆಮೇಲೆ ಅದು ಪ್ರೊಸೆಸ್ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಸ್ವಲ್ಪ ದಿನ ಸ್ವಲ್ಪ ಲೇಟ್ ಆಗ್ತದೆ ಅದು ಪ್ರೊಸೀಜರ್, ಯಾಕಂದ್ರೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಎಲ್ಲ ಇರ್ತದಲ್ಲ. ಸೊ ಆಮೇಲೆ ಇವಳು ಸೆಲೆಕ್ಟ್ ಆಗಿ ಆಮೇಲೆ ಫುಲ್ ಇವಳ್ದು ಅಚೀವ್ಮೆಂಟ್ ಎಲ್ಲ ನೋಡಿ ಅವರು ಕೂಡ ಲಾಸ್ಟಿಗೆ ಇವಳು ಫೈನಲ್ ಅಲ್ಲಿ ಸೆಲೆಕ್ಟ್ ಆಗಿ 1 ನಿಮಿಷಕ್ಕೆ 230 ಯಾವ ಮಗುನು ಕೂಡ ಮಾಡಿರ್ಲಿಲ್ಲ 6 ಇಯರ್ಸ್ ಅಲ್ಲಿ. ಸೊ ಇವಳು ತಂದೆ ಆದಂತ ಒಂದು ರೆಕಾರ್ಡ್ ಅನ್ನ ಅಲ್ಲಿ ಮಾಡಿದ್ಲು, ಫಸ್ಟ್ ಬೇಬಿ ಅಂದ್ರೆ 6 ಇಯರ್ಸ್ ಇದ್ದು. ಆಮೇಲೆ ಇದ್ದಂತ ಕೆಲವೊಂದಿಷ್ಟು ರೆಕಾರ್ಡ್ ಗಳನ್ನ ಕೂಡ ಅವಳು ಅಲ್ಲಿ ಬ್ರೇಕ್ ಮಾಡ್ತಾಳೆ ರೀ. ವೆರಿ ಗುಡ್. ಅದಾದ್ಮೇಲೆ ಒಬ್ಳೆ ಮಗಳು ಮ್ಯಾಮ್. ಅಲ್ಲ, ನೀವು ಇಷ್ಟು ಸಂತೋಷ ಪಡ್ತಿದ್ದೀರಾ, ಅವ್ರ ತಂದೆ ಅವ್ರದ್ದು ಏನಿತ್ತು ರಿಯಾಕ್ಷನ್? ಎಲ್ರು ಕೂಡ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಇವಳ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದಾರೆ. ಅಂದ್ರೆ ಹೇಳಿದ ಮಾತು ಕೇಳ್ತಾಳ ಮಗು, ಸೊ ಏನೋ ಒಂದ್ ದೊಡ್ಡ ಸಾಧನೆ ಮಾಡೇ ಮಾಡ್ತಾಳ. ಎಲ್ರಿಗೂ ಕೂಡ ಈಗ್ಲೂ ಇರೋದು ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಅಥವಾ ಪ್ರತಿ 6 ತಿಂಗಳಿಗೆ ಒಮ್ಮೆ ಆದ್ರೂ ನಮ್ದು ಮಗಳು ನನ್ನ ಮೊಮ್ಮಗಳು ಒಂದು ಹೊಸ ಸಾಧನೆ ಮಾಡಿ ತೋರಿಸ್ತಾಳೆ ಅನ್ನುವಂತ ಹೋಪ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಅದೇ ತರ ಅವಳು ಕೂಡ ಈಗ ಬರ್ತಾ ಇದ್ದಾಳೆ. ಅಲ್ಲ, ಇದೆಲ್ಲ ಮಾಡ್ತಾ ಸ್ಟಡೀಸ್ ಅಲ್ಲಿ ಹೆಂಗಿದಾಳ ಅವಳು? ಸ್ಟಡೀಸ್ ಅಲ್ಲಿ ಕೂಡ ಯಾವಾಗ್ಲೂ ಫಸ್ಟೇ ಬರೋದು ಮ್ಯಾಮ್. ವೆರಿ ಗುಡ್. ಅದ್ ಮುಖ್ಯ. ಎಲ್ಲಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಒಂದ್ ಸೈಡ್ ಆದ್ರೆ ಸ್ಟಡೀಸು ಬಹಳ ಇಂಪಾರ್ಟೆಂಟ್. ಇವನ್ ಅವಳು ಚೆಸ್ ಅಲ್ಲಿ ಕೂಡ ಚೆಸ್ ಕೂಡ ಆಡ್ತಾಳೆ ಅವಳು. ಚೆಸ್ ಅಲ್ಲಿ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗು ಈಗಾಗಲೇ ಹೋಗ್ಬಿಟ್ಟು ಬಂದಿದ್ದಾಳೆ. ದೆನ್ ಸಂಗೀತದಲ್ಲಿಯೂ ಕೂಡ ಅವಳು ಸಂಗೀತನೂ ಕರಗತ ಮಾಡ್ಕೊಂಡಿದ್ದಾಳ. ಆಮೇಲೆ ಭರತನಾಟ್ಯಂ ಅಂಡ್ ಎಲ್ಲಾ ತರದ ಡಾನ್ಸಸ್ ಗಳನ್ನ ಕೂಡ ಮಲ್ಟಿ ಟ್ಯಾಲೆಂಟೆಡ್. ಇವನ್ ಇವಾಗ ನಾನು ಕಂಡ್ಕೊಂಡಿರೋದು ಅವಳಿಗೆ ಇನ್ನೊಂದು ಥರ್ಡ್ ಐ ಅಂದ್ಬಿಟ್ಟು ಅದನ್ನ ನಾವು ಕನ್ನಡದಲ್ಲಿ ಗಾಂಧಾರಿ ಕಲೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ರೀಸೆಂಟ್ಲಿ ಅದು ಆ ಒಂದು ಕಲೆನಾಗ ಅವಳು ಕಲಿತಾ ಇದ್ದಾಳ. ಸೊ ಈಗಾಗಲೇ ಅಂದ್ರೆ ಅದಕ್ಕೆ ಮಿನಿಮಮ್ 10 ಸಿಟ್ಟಿಂಗ್ಸ್ ಅದನ್ನ ಕಲಿಯೋದ್ರಿಂದ ವ್ಯಕ್ತಿ ಏನಾಗ್ತಾನಪ್ಪ ಅಂದ್ರೆ ಪರಿಣಿತಿಯನ್ನ ಹೊಂದ್ತಾನ ಅಂತ ಇರೋದು. ಬಟ್ ವಿದಿನ್ 2 days ಇವಳು ಎಷ್ಟು ಶಾರ್ಪ್ನೆಸ್ ಅಂತಂದ್ರೆ, ಈಗ 10 days ಅಲ್ಲಿ ಅಥವಾ 1 year ಅಲ್ಲಿ ಒಬ್ಬ ವ್ಯಕ್ತಿ ಏನ್ ಕಲಿಬೇಕಲ್ಲ ಅದನ್ನಾಗ್ಲೇ ಅವಳು 2 days ಅಲ್ಲೇ ಅದನ್ನ ಅವಳು ಕಲ್ತ್ಬಿಟ್ಟಿದ್ದಾಳೆ. ವೆರಿ ಗುಡ್. ಸೊ ನಾವಿವಾಗ ಒಂದು ರೆಕಾರ್ಡ್ ಅಥವಾ ಒಬ್ಬ ವ್ಯಕ್ತಿ ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಅಂತ ನಾವು ಗುರುತಿಸ್ಕೊಳ್ಬೇಕಾದ್ರೆ ಯಾರು ಕಡಿಮೆ ಟೈಮ್ ಅಲ್ಲಿ ಅದನ್ನ ಮಾಡ್ತಾರ ಅದ್ರೊಳಗ ಒಂದು ಸಾಧನೆ ಅಂದ್ರೆ ಎಷ್ಟು ಕಮ್ಮಿ ಲಿಮಿಟೆಡ್ ಟೈಮ್ ಅಲ್ಲಿ ಯಾರು ಮಾಡ್ತಾರೆ, ಎಷ್ಟು ಕಡಿಮೆ ಟೈಮ್ ತಗೊಂಡು ಎಷ್ಟು ಜಾಸ್ತಿ ಮಾಡ್ತಾರ, ದಟ್ ಈಸ್ ಒಂದು ರೆಕಗ್ನೈಸಬಲ್. ಸೊ ಅದರ ತರನಾಗಿ ನಾನು ಏನ್ ಮಾಡಿದೆ, ಅವಳಿಗೆ 2 days ಅಲ್ಲೇ ನಾನು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಸೊ ಅವಳು ಎಲ್ಲವನ್ನು ಹೇಳೋದಕ್ಕೆ ಶುರು ಮಾಡಿದ್ಲು. ಈವನ್ ಕಣ್ ಕಟ್ಕೊಂಡು ಚೆಸ್ ಆಡೋದು, ಕಣ್ ಕಟ್ಟಿ ಇದು ಸೈಕಲ್ ಓಡಿಸೋದು, and she used to tell the colors names and she used to do the body scan and other ವ್ಯಕ್ತಿ ಯಾವ ತರ ಡ್ರೆಸ್ ಹಾಕಿದಾರ, whether he is a married or unmarried. Very good. and so many things. ಇದು ಆಮೇಲೆ ಎದುರುಗಡೆ ಬರ್ತಾ ಇರುವಂತ ವಾಹನ ಯಾವುದು, ಆಮೇಲೆ ಒಂದು ಬಾಕ್ಸ್ ಕೊಟ್ಟಿದಾಗ ಬಾಕ್ಸ್ ಅಲ್ಲಿ ಇರುವಂತ ವಸ್ತು ಯಾವುದು, ಈ ತರನಾಗಿ ಅವಳು ಏನ್ ಮಾಡ್ತಾಳೆ ಎಲ್ಲವನ್ನು ಕೂಡ ಏನ್ ಮಾಡ್ತಾಳೆ ಅಂದ್ರೆ ಐಡೆಂಟಿಫಿಕೇಶನ್ ಮಾಡ್ತಾಳೆ. ಥರ್ಡ್ ಐ ಅಂತೀರಾ ಗಾಂಧಾರಿ ಕಲೆ? ಗಾಂಧಾರಿ ಕಲೆ ಮ್ಯಾಮ್, ಎಕ್ಸಾಕ್ಟ್ಲಿ. ಸೊ ಇದಕ್ಕೆ ಹಾಕ್ಬೇಕಂತ ಈ ಕ್ಲಾಸಸ್ ಹಾಕ್ಬೇಕು, ಆಮೇಲೆ ಈಗ ಅದ್ರೊಳಗೆ ಪರಿಣಿತಿ ಮಾಡ್ಬೇಕಂತ ನಿಮ್ಗೆ ಹೆಂಗ ಅನಿಸ್ತು? ಅಂದ್ರೆ ನನ್ಗೆ ಯಾವಾಗ್ಲೂ ಹೊಸತನ ಏನೋ ಒಂದು ಗೊತ್ತಿರ್ಲಾರ್ದು ಒಂದು ವಿದ್ಯೆನ ಆಕಿಗೆ ಕೊಡ್ಬೇಕು. ಅಂದ್ರೆ ಇವಾಗ ಟ್ರೆಂಡ್ ಅಂದ್ರೆ ಅವಳಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ತದೆ. ಒಂದು ಈಗ ಫಸ್ಟ್ ಮಾಡಿದ್ದು ಸ್ಪೋರ್ಟ್ಸ್, ಫಿಸಿಕಲಿ ಅವಳಿಗೆ ಹೆಲ್ಪ್ ಆಯ್ತು. ಈಗ ನಾನು ಅವಳಿಗೆ ಮೆಮೊರಿ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೊರಟಿದಾಗ ಥರ್ಡ್ ಐಯಿಂದ ಇದನ್ನ ಮಾಡೋದ್ರಿಂದ ಅವ್ರದ್ದು ಯಾವ್ಯಾವ ರೀತಿಯಾದ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ಕಂಡ್ಕೊಂಡಿದ್ದೆ ಮೊದಲೇ. ಸೊ ಇದರಿಂದ ಅವ್ರದ್ದು ಅಂದ್ರೆ ಮೆಮೊರಿ ಪವರ್ ಕೂಡ ಅವ್ರದ್ದು ಅಲ್ಲಿ ಇಂಪ್ರೂವ್ಮೆಂಟ್ ನಾವು ನೋಡ್ತೀವಿ. ಆಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡೋದು ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಇಲ್ಲಿ ಮಕ್ಳು ಏನ್ ಮಾಡ್ತಾನೆ, ಮೇನ್ ಥಿಂಗ್ ಅಂದ್ರೆ ನಾವು ಈ ವಿದ್ಯೆಯನ್ನು ಕಲಿಬೇಕಂದ್ರೆ ಮೊಬೈಲ್ ಮತ್ತು ಟಿವಿಯನ್ನು ಅವಾಯ್ಡ್ ಮಾಡ್ಬೇಕು. ಬೆಸ್ಟ್. ಅದು ಅದರಿಂದ ಮಕ್ಕಳು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಕ್ ಆಗ್ತಿಲ್ಲ.
ಆ ಮೊಬೈಲ್ ಆ್ಯಕ್ಚುಲಿ ಮೊಬೈಲ್ ಭಾಳ ಡೇಂಜರಸ್ ಅದು ಮಕ್ಕಳಿಗೆ. ಆ ಮೊಬೈಲ್ ಕೊಟ್ಟು ಮಕ್ಕಳಿಗೆ ಆ್ಯಕ್ಚುಲಿ ಹೊರಗೆ ಆಟ ಆಡಲಿಕ್ಕೆ ಬಿಡ್ತಿಲ್ಲ ಪೇರೆಂಟ್ಸ್. ಅದರಿಂದ ಯಾವ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳು ಇನ್ವಾಲ್ವ್ ಆಗ್ತಿಲ್ಲ. ಆ ಮೊಬೈಲು, ಆ ಇಂಟರ್ನೆಟ್ ಗೇಮ್ಸು, ಅವು ಯಾವುದೋ ಒಂದು ವೀಡಿಯೋಸು, ಅದರಲ್ಲೇ ಅದೇನಾಗ್ತಿದೆ ಅಂದರೆ ಅದು ಮೊಬೈಲ್ ಯೂಸೇಜಿಂದ ಮಕ್ಕಳ ಹೆಲ್ತ್ ಕೂಡ ಭಾಳ ಕೆಡ್ತಿದೆ. ಈ ಫಿಂಗರ್ಸ್ ಅನ್ನೋದು ನರ್ವ್ಸ್ ಪ್ರಾಬ್ಲಮ್ ಆಯಿತು, ಬ್ರೈನಿಗೆ ಎಫೆಕ್ಟ್ ಆಗೋದು. ಇಟ್ ಇಸ್ ವೆರಿ ಬ್ಯಾಡ್ ಫಾರ್ ಕಿಡ್ಸ್. ನನ್ನ ಮಗಳಿಗೆ ಕೈಯಲ್ಲಿ ಮೊಬೈಲ್ ಕೊಟ್ಟರು ತಗೊಳಂಗಿಲ್ಲ. ಬೆಸ್ಟ್ ಇಟ್ ಶುಡ್ ಬಿ ಎವ್ರಿ ಪೇರೆಂಟ್ಸ್, ಎಲ್ಲ ಪೇರೆಂಟ್ಸ್ ತಿಳ್ಕೊಬೇಕು. ಮೊಬೈಲ್ ಇಟ್ ಈಸ್ ಮೋಸ್ಟ್ ಡೇಂಜರಸ್. ಎಷ್ಟು ಅಡ್ವಾಂಟೇಜಸ್ ಇರುತ್ತಲ್ಲ ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇರ್ತಾವೆ ಮೊಬೈಲ್ ಯೂಸಿಂದ. ಹೀಗೆ ನಾವು ಮೊಬೈಲ್ ಕೊಟ್ಟು ನಮ್ಮ ಮಕ್ಕಳಿಗೆ ಅವರ ಇಲ್ಲದೆ ಏನು ಟ್ಯಾಲೆಂಟ್ ಇದೆ ಅಲ್ಲ, ವಿ ಆರ್ ನಾಟ್ ಏಬಲ್ ಟು ರೆಕಗ್ನೈಸ್. ಅವರು ಕೂಡ ತಮ್ಮ ಟ್ಯಾಲೆಂಟ್ ಹೊರಗೆ ತೆಗಿಬೇಕಂದ್ರೆ ಮೊಬೈಲ್ ಅವ್ರ ಕೈಯಲ್ಲಿ ಕೊಡಬಾರ್ದು. ಮೊಬೈಲ್ ಇಲ್ಲ ಅಂದರೆ ಅವ್ರು ತಮ್ಮದೊಂದು ಟ್ಯಾಲೆಂಟ್ ಅವ್ರು ಇದು ಮಾಡ್ತಾರೆ, ತೋರಿಸ್ತಾರೆ ನಮಗೆಲ್ಲ. ಏನೋ ಅದು ಮೊಬೈಲ್ ಬಿಟ್ಟು ಬೇರೆ ಏನೋ ಒಂದು ಕಲೆ ಮಾಡೋಕ್ಕೆ ಹೋದರೆ ನಮ್ಗೆ ಹಿ ಈಸ್ ಗುಡ್ ಇನ್ ಡ್ರಾಯಿಂಗ್, ಪೇಂಟಿಂಗ್, ಏನೋ ಯಾವುದೋ ಒಂದು ಆ್ಯಕ್ಟಿವಿಟಿಯಲ್ಲಿ ಟ್ಯಾಲೆಂಟೆಡ್ ಇದ್ದಾರೆ ಅಂತ ಮಕ್ಕಳು ತಿಳ್ಕೊಬೋದು ನಾವು. ಬನ್ನಿ ವೀಕ್ಷಕರೇ, ಸಮೃದ್ಧಿಯನ್ನು ಕೇಳೋಣ. ಅವಳು ಹೇಳಿದ್ಲು ಅವ್ರ ತಾಯಿ ಅವಳಿಗೆ ಪ್ರೇರಣೆ ಅಂತ. ಅಂದರೆ ಯಾವ ರೀತಿಯಲ್ಲಿ ಪ್ರೇರಣೆ ಆದರು ಅವ್ರ ತಾಯಿ ಅಂತ ಕೇಳೋಣ. ಪ್ರೇರಣೆ ಅಂತ ಹೇಳಿದೆ ಮಮ್ಮಿ ಅಂದರೆ ಯಾವ ರೀತಿಯಲ್ಲಿ ಪ್ರೇರಣೆ ಆದರು ಮಮ್ಮಿ? ಅಂದರೆ ಈಗ ಎಲ್ಲ ಮನೆಯಲ್ಲೇ ಹೇಳ್ಕೊಡೋದು, ಕ್ಲಾಸಸ್ಗೇನು ಕಳಿಸ್ತಾ ಇರಲಿಲ್ಲ. ಎಲ್ಲ ಹಾಲಿಡೇಸ್ ಒಳಗೆ ಮನೆಯಲ್ಲೇ ಕಳಿಸಿ ಅದಾದಮೇಲೆ ಅದನ್ನು ಇದನ್ನು ಮಾಡಿ ನನಗೆ ಕಲಿಸಿ ಮತ್ತೆ ಒಂದ್ಸಲ 1 hour ನಾನು ಓದ್ತಿದ್ದೆ. 1 hour ಅಥವಾ 3 hours ಓದ್ತಿದ್ದೆ. ಆವಾಗ ಮಮ್ಮಿ ಬಾ ಇಲ್ಲಿ ಅದನ್ನು ಹುಲಾ ಹುಪ್ಸ್ ಆಡಿಸ್ತಿದ್ರು. ಆವಾಗ ಅದನ್ನು ಒಂದು 3 hours ಏನೋ ಮಾಡ್ತಿದ್ದೆ. 3 hours ಮಾಡಿ ಸ್ವಲ್ಪ ಬ್ರೇಕ್ ತಗೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ. ನಿಂಗೆ ಹುಲಾ ಹುಪ್ಸ್ ಆಡುವಾಗ ಹೇಗೆ ಅನ್ನಿಸ್ತಿತ್ತಮ್ಮ? ಗುಡ್ ಫೀಲ್. ಪೇನ್ ಆಗ್ತಿತ್ತ ಕಾಲು? ಹಾಂ, ಇಲ್ಲ ಇಲ್ಲ. ಮೀನ್ಸ್ ಸ್ಟ್ರೆಚ್ ಹಿಂಗೇನಾದರೂ ಕಾಲು ಹಿಂಗೆ ಇದು ಟ್ವಿಚ್ ಆಗಿದ್ರೆ ಸರಿ ಹೋಗ್ಬಿಡುತ್ತೆ. ಓಕೆ, ಹುಲಾ ಹುಪ್ಸಿಂದ. ಓಕೆ ಓಕೆ ಓಕೆ, ಹುಲಾ ಹುಪ್ಸ್ ಆಯಿತು. ಆಮೇಲೆ ಥರ್ಡ್ ಐಯಿಂದ ಮೆಮೊರಿ ಪವರ್ ಅಂದರೆ ಎಕ್ಸಾಮಿಗೆ ಭಾಳ ಹೆಲ್ಪ್ ಆಗುತ್ತೆ. ನಿನಗೆ ಅದು ಕಲಿಬೇಕಂತ ಹೇಗೆ ಅನ್ನಿಸ್ತು? ಕಲಿಬೇಕು ಅಂದರೆ ನನಗೆ ಕಲಿಯೋದಂದರೆ ತುಂಬ ಇಷ್ಟ. ಓಕೆ, ಹೊಸದೇನಾದರೂ ಕಲಿಬೇಕು. ಓಕೆ ಓಕೆ ಓಕೆ. ಸ್ಕೂಲಲ್ಲಿ ಏನು ಅನ್ನಿಸ್ತಾ ಇದೆ? ಸ್ಕೂಲಲ್ಲಿ ಏನಂತಾರೆ ನಿಮ್ಮ ಟೀಚರ್ಸು, ಪ್ರಿನ್ಸಿಪಲು, ಫ್ರೆಂಡ್ಸ್ ಇದೆಲ್ಲ ನಿಮ್ಗೆ ಇಷ್ಟೆಲ್ಲ ಟ್ಯಾಲೆಂಟೆಡ್ ಇದೆ ಅಂತ ಏನಂತಾರೆ, ಏನು ಹೇಳ್ತಾರೆ ನಿನ್ನ ಬಗ್ಗೆ? ಆ್ಯನ್ಯುವಲ್ ಡೇ ಅಲ್ಲೂ ನನಗೆ ಸನ್ಮಾನ ಮಾಡಿದ್ದಾರೆ. ಅವರು ಎಲ್ಲ ಪ್ರೌಡ್ಫುಲ್ ಮಾಡ್ತಾರೆ. ಎಲ್ಲರೂ ಪ್ರೌಡ್ ಫೀಲ್ ಮಾಡಿ. ನಿನಗೆ ನಿನ್ನ ಮೇಲೆ ಪ್ರೌಡ್ ಅನ್ನಿಸ್ತೈತೆ? ವೆರಿ ಗುಡ್ ಗರ್ಲ್. ಈಗ ನಿನಗೆ ಏನೇನು ಟ್ಯಾಲೆಂಟ್ ಇದೆ ಅಲ್ಲ ಥರ್ಡ್ ಐಯಲ್ಲಿ, ನಾನು ನಿನಗೆ ಕೇಳಿದ್ರೆ ಹೇಳ್ತೀಯಾ? ಓಕೆ ವೀಕ್ಷಕರೇ, ಬನ್ನಿ ಸಮೃದ್ಧಿ ಥರ್ಡ್ ಐ ಹೇಗೆ ಅವಳೆಲ್ಲನೂ ಹೇಳ್ತಾ. ಶಿ ಕ್ಯಾನ್ ಪ್ಲೇ ಚೆಸ್ ಅಂತೆ, ಡ್ರಾಯಿಂಗ್ ಮಾಡ್ಬೋದಂತೆ. ನನ್ನ ಮೊಬೈಲಲ್ಲಿ ನನ್ನದೇ ಫೋಟೋ ಅಂತ ನನಗೆ ನೋಡಿದಾಳೆ, ನನ್ನ ಗ್ಯಾಲರಿಯಲ್ಲಿ ನನ್ನ ಫೋಟೋ ಅದನ್ನು ರೆಕಗ್ನೈಸ್ ಮಾಡಿ ಹೇಳ್ತಾಳಂತೆ. ನಾವು ಯಾವುದೂ ಫೋಟೋ ತೋರಿಸಿದ್ರೆ ಅವ್ರು ಯಾರಂತ ಹೇಳ್ತಾಳಂತೆ. ಶಿ ಕ್ಯಾನ್ ರೀಡ್ ನ್ಯೂಸ್ ಪೇಪರ್. ಈ ಗಾಂಧಾರಿ ಪಟ್ಟಿ ಹಾಕೊಂಡ ಸಿ ಐ ಆಮ್ ಚೆಕಿಂಗ್ ದ ಪಟ್ಟಿ. ಐ ಆಮ್ ನಾಟ್ ಏಬಲ್ ಟು ಸಿ ಎನಿಥಿಂಗ್. ಇದನ್ನು ಅವಳಿಗೆ ಕಟ್ತೀನಿ ಆ್ಯಂಡ್ ಲೆಟ್ ಅಸ್ ಸಿ. ಓಕೆ, ಬನ್ನಿ ವೀಕ್ಷಕರೇ, ಅವ್ರ ಕೈಯಲ್ಲಿ ಈ ನೋಟನ್ನು ಕೊಡೋಣ. ಆಮೇಲೆ ಅವಳಿಗೆ ಕೇಳೋಣ ಇದು ಎಷ್ಟು ನೋಟ್ ಅಂತೇಳಿ. ಓಕೆ, ಸಮೃದ್ಧಿ, ಟೇಕ್ ದಿಸ್ ನೋಟ್. ಹೇಳಮ್ಮ ಇದು ಎಷ್ಟಿದೆ ಅಂತೇಳಿ. 200 rupees note. ವೆರಿ ಗುಡ್, ವೆರಿ ಗುಡ್. 5 7 7 ಓಕೆ 6 0 4. ಓಕೆ ವೀಕ್ಷಕರೇ, 200 rupees notes and she has told the number also 577604. Good. Now let us check the coins. Coin. ₹20 coin. This is 20 rupees coins. Good. You can draw something. This is the drawing book I am giving her. Amale pencils. Draw something. Okay. Means This is painting book. Here you can draw. this. ವೀಕ್ಷಕರೇ, ಇಲ್ಲಿ ಬ್ಲ್ಯಾಂಕ್ ಇದೆ.
ಶಿ ಈಸ್ ಗೋಯಿಂಗ್ ಟು ಡ್ರಾ ದಿಸ್ ವಾಟ್ ಎವರ್ ಈಸ್ ಹಿಯರ್ ಪ್ರೊವೈಡೆಡ್. ಇದನ್ನು ಅಲ್ಲೇ ಡ್ರಾ ಮಾಡಿ ತೋರಿಸ್ತಾಳಕ್ಕೆ ಆ ಗಾಂಧಾರಿ ಪಟ್ಟಿ ಕಟ್ಕೊಂಡು. Oh my God. Nodi, she has done it. Good. Coloring Huh? you can do. Colors, identifications. You will do identification. Okay. Which color is this? Science. ಇದು ಯಾವ ಕಲರ್? Red color. ರೆಡ್ ಕಲರ್. ಓಕೆ. ಇದು ಯಾವ ಕಲರ್? Yellow color. Yellow color. Crayons. This one? Purple. Very good. Purple. ವೀಕ್ಷಕರೇ, ಈ ಇಮೇಜ್ ಯಾರ್ದಂತ ನಿಮ್ಗೆಲ್ಲರಿಗೂ ಗುರ್ತಿದೆ. ಅದನ್ನು ಅವಳಿಗೆ ಕೇಳ್ತೀನಿ ನಾನು. ನೋಡೋಣ ಆಕೆ ರೆಕಗ್ನೈಸ್ ಮಾಡ್ತಾಳೇನು. ಓಕೆ. ಇದು ಯಾರಮ್ಮ? Modi. ಮೋದಿ. ವೆರಿ ಗುಡ್. ಹಿ ಈಸ್ ಮೋದಿ, ಅವರ್ ಪ್ರೈಮ್ ಮಿನಿಸ್ಟರ್. ನನ್ನ ಗ್ಯಾಲರಿಯಲ್ಲಿ ನನ್ನ ಫೋಟೋ ಆಕೆ ನನಗೆ ನೋಡಿದ್ದಾಳೆ. ನನ್ನ ಫೋಟೋ ರೆಕಗ್ನೈಸ್ ಮಾಡ್ತಾಳಂತವಳು. ರೆಕಗ್ನೈಸ್ ಮಾಡಿ ಹೇಳ್ತಾಳಂತೆ. ನೋಡೋಣ. ಇದು ನನ್ನ ಮೊಬೈಲ್. ಶಿ ಹ್ಯಾಸ್ ಸೀನ್ ಮೀ. ಅವಳು ನನಗೆ ರೆಕಗ್ನೈಸ್ ಮಾಡ್ತಾಳಂತ ನನ್ನ ಗ್ಯಾಲರಿಯಲ್ಲಿ ನಾನು ಎಲ್ಲಿದ್ದೀನಿ ಅಂತೇಳಿ. ಇದರಲ್ಲಿ ಇಬ್ರು ಜನ ಇದ್ದೇವೆ ನಾವು. ಅದರಲ್ಲಿ Black color saree. ದಿಸ್ ಈಸ್ ಮೀ ವಿತ್ ಬ್ಲ್ಯಾಕ್ ಕಲರ್ ಸ್ಯಾರಿ. ಗುಡ್. ರೆಕಗ್ನೈಸ್ ಮಾಡಿದ್ಲು. ಗುಡ್. ವೆರಿ ಗುಡ್ ಟ್ಯಾಲೆಂಟ್. ವೀಕ್ಷಕರೇ, ಇದು ನ್ಯೂಸ್ ಪೇಪರ್. ಅವಳು ಪಟ್ಟಿ ಕಟ್ಕೊಂಡು ನ್ಯೂಸ್ ಪೇಪರನ್ನು ರೀಡ್ ಮಾಡ್ತಾಳಂತೆ. ಕೊಡ್ತೀನಿ ಅವ್ರ ಕೈಯಲ್ಲಿ. ಲೆಟ್ ಅಸ್ ಸಿ. ಸಮೃದ್ಧಿ, ರೀಡ್ ದಿಸ್ ನ್ಯೂಸ್ ಪೇಪರ್. ಯಾವ್ದು ಬೇಕು? ದಿಸ್ ಒನ್. ಇದು ಒಂದು ಸೆಂಟೆನ್ಸ್ ಓದ್ಬಿಡು. ಒಂದು ಸೆಂಟೆನ್ಸ್, ದಿಸ್ ಒನ್ ಸೆಂಟೆನ್ಸ್. Small letters. No, they are big letters. Then afterwards, one line, small letters. Okay? ಪ್ರಜ್ವಲ್ಗೆ Yes. S. Hmm. IT. Hmm. Drill. Hmm. Next line. So, Joe. Hmm. 6. Hmm. ರವರಿಗೆ Hmm. ಕಸ್ಟಡಿಗೆ Hmm. ಕೊಟ್ಟು Hmm. ಕೋರ್ಟ್. ಓಕೆ, ಗುಡ್. ಇದು ನೋಡಿ, ಪ್ರಜ್ವಲಿಗೆ SIT ಡ್ರಿಲ್, ಜೂನ್ 6 ಕಸ್ಟಡಿಗೆ ಕೊಟ್ಟು ಕೋರ್ಟ್. ಇದರಲ್ಲಿ ಏನಿತ್ತು ಅದನ್ನು ಅವಳು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಓದಿದ್ಲು. ಗುಡ್. ದಿಸ್ ಇಸ್ ಅ ವೆರಿ ಎಕ್ಸ್ಟ್ರಾರ್ಡಿನರಿ ಕಲೆ. ಚೆಸ್ ಆಡ್ತೀಯಾ? ಬೋರ್ಡ್ ಮೇಲೆ ನಾವು ಇಟ್ಕೊಡ್ಬೇಕಾ ಚೆಸ್? ಅರೇಂಜ್ ಮಾಡ್ತೀಯಾ? ಇದು ಚೆಸ್ ಬೋರ್ಡ್. ಶಿ ವಿಲ್ ಅರೇಂಜ್ ಹರ್ ಸೆಲ್ಫ್. ಲೆಟ್ ಅಸ್ ಸಿ. ಎಸ್.
ಅದ್ಭುತ ಕಲೆ ವೀಕ್ಷಕರೇ, ಇದು ಒಂದು ಅದ್ಭುತ ಕಲೆ. ಎಲ್ಲ ಮಕ್ಕಳು ಇದನ್ನು ಕಲಿಬೇಕು. ಅವ್ರ ಗ್ರಾಪ್ಸಿಂಗ್ ಪವರ್ ಶಾರ್ಪ್ ಆಗುತ್ತೆ, ದೇ ಕ್ಯಾನ್ ಸ್ಟಡಿ ವೆಲ್. ಆಮೇಲೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ 10 days ಬೇಕಂತ ಅದು ಕಲಿಕ್ಕೆ, 10 sittings ಇರ್ತಾವಂತ. ಬಟ್ ದಿಸ್ ಗರ್ಲ್ ಹ್ಯಾಸ್ ಡನ್ ಇಟ್ ಓನ್ಲಿ ಇನ್ 2 days. ವೆರಿ ಗುಡ್ ಟ್ಯಾಲೆಂಟ್ ಆ್ಯಂಡ್ ಶಿ ಈಸ್ ಅ ಗಾಡ್ಸ್ ಗಿಫ್ಟ್ ಆಲ್ಸೋ. ಯಾಕಂದ್ರೆ ಸಂಗೀತ ಕಲೆ, ನೃತ್ಯ ಕಲೆ, ಚೆಸ್, ಸೈಕ್ಲಿಂಗ್, ಹುಲಾ ಹೂಪ್ಸ್, ಎವ್ರಿಥಿಂಗ್, ಆಲ್ ರೌಂಡರ್ ಶಿ ಈಸ್. ಪ್ರೌಡ್ ಪೇರೆಂಟ್ಸ್. Actually, I am also feeling very excited to see these all things. It is like a magical thing. ಅವಳದಷ್ಟೇ ಅಲ್ಲ, ಕೈ ಹಿಡಿದು ಮದುವೆ ಆಗಿದೆ ಇಲ್ಲ ಅಂತ ಹೇಳ್ತಾಳೆ. ಹಾಗೆಲ್ಲ ಅಂದರೆ ಶಿ ಕ್ಯಾನ್ ಸ್ಕ್ಯಾನ್ ಇಟ್ ಸಿಮ್ಸ್. ಸ್ಕ್ಯಾನ್ ಮಾಡಿ ಹೇಳ್ತಾಳೆ ಅವ್ರದ್ದು ಮದುವೆ ಆಗಿದೆ ಇಲ್ಲ, ಅವ್ರು ಯಾವ ಕಲರ್ ಡ್ರೆಸ್ ಉಟ್ಕೊಂಡಿದ್ದಾರೆ ಅಂತ ಹೇಳಿ. ದಿಸ್ ಈಸ್ ಆ್ಯಕ್ಚುಲಿ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಐ ಥಿಂಕ್ ಸೊ. ಬನ್ನಿ. ವೆರಿ ಗುಡ್. ಶಿ ಹ್ಯಾಸ್ ಅರೇಂಜ್ಡ್ ಇಟ್ ಪರ್ಫೆಕ್ಟ್ಲಿ. ಎಲ್ಲೆಲ್ಲಿ ಏನೇನು ಇರ್ಬೇಕು, ರಾಜ ಜಾಗದಲ್ಲಿ ರಾಜ, ರಾಣಿ, ಒಂಟೆ, ಕುದುರೆ, ಆನೆ, ದೆನ್ ಸೈನಿಕಗಳು ಎಲ್ಲಿರ್ಬೇಕಲ್ಲ ಅಲ್ಲಿದ್ದಾರೆ. ಗುಡ್ ಸಮೃದ್ಧಿ, ವೆರಿ ಗುಡ್ ಗರ್ಲ್. ಬನ್ನಿ ವೀಕ್ಷಕರೇ, ಚೆಸ್ ಬೋರ್ಡ್ ನೋಡಿದ್ವಿ ಅರೇಂಜ್ ಮಾಡೋದು. ದೆನ್ ವಿ ಸಾ ಹೌ ಶಿ ಹ್ಯಾಸ್ ರೆಕಗ್ನೈಸ್ಡ್ ಮೀ ಇನ್ ಮೈ ಗ್ಯಾಲರಿ. ಪೇಪರ್ ರೀಡ್ ಮಾಡಿದ್ಲು, ದೆನ್ ಡ್ರಾಯಿಂಗ್ ಮಾಡಿದ್ಲು. ಲೆಟಸ್ ಸಿ ಪೇಂಟಿಂಗ್, ಕಲರಿಂಗ್ ಮಾಡ್ತಾ ಅಂತೆ. ಕಲರ್ ಪೆನ್ಸಿಲ್ಸು ಮತ್ತು ಡ್ರಾಯಿಂಗ್ ಬುಕ್ ಕೊಡ್ತೀನಿ ನಾನು ಅವಳಿಗೆ, ಅವಳು ಕಲರ್ ಮಾಡ್ತಾ ಅಂತ. ಲೆಟಸ್ ಸಿ ಹೌ ಶಿ ವಿಲ್ ಕಲರ್ ಇಟ್ ಪರ್ಫೆಕ್ಟ್ಲಿ. ಕಲರಿಂಗ್ ಕೊಡ್ತೀನಿ. ಇದು ಎಸ್ ದಿಸ್ ಒನ್. ಇದು ಬ್ರೌನ್ ಕಲರ್. ಓಕೆ. ಇಲ್ಲಿ ಮಾಡ್ತಾ ಇದ್ದೀನಿ ಕಲರ್ನ. ಎಸ್. ಅದನ್ನು ಟಚ್ ಮಾಡಿ ನೋಡ್ತೀವಿ. ಹ್ಯಾವ್ ಎನಿ ಐಡೆಂಟಿಫಿಕೇಶನ್. ಓಕೆ. ಆ್ಯಂಡ್ ಅ ಸೆನ್ಸ್. ಓಕೆ. ಅದನ್ನು ಟಚ್ ಮಾಡಿದರೆ ಐ ಫೀಲ್ ಓನ್ಲಿ ಪೇಪರ್. ಹೌ ಯು ಕ್ಯಾನ್ ಐಡೆಂಟಿಫೈ ಇಟ್? ಈಗ ನಮಗೆ ಇದು ಕಲರಿಗೆ ಒಂದು ಸೆನ್ಸ್ ಆದರೆ ಅದು ನಮಗೆ ಬ್ರೌನ್ ಕಲರ್ ಅದು ಏನಾದರೂ ಕಾಣಿಸುತ್ತೆ ಅಂದರೆ ಥರ್ಡ್ ಐ ಓಪನ್ ಮಾಡ್ದಂಗೆ. ಓಕೆ. ಮೀನ್ಸ್ ಯು ಆರ್ ಸೆನ್ಸಿಂಗ್ ಇಟ್. ಹಾಂ. ಅಂದರೆ ಟಚ್ಚಿಂದ ಯು ಆರ್ ಫೀಲಿಂಗ್ ದ ಸೆನ್ಸ್ ಆಫ್ ದಟ್ ಕಲರ್. ಹಾಂ. ಓಕೆ, ಗುಡ್. ಇದೆಲ್ಲ ಮಾಡ್ತೀಯಲ್ಲ ನೀನು ಸೆನ್ಸ್. ಇದ್ರ ಸಲುವಾಗಿ ನೀನು ಏನು ಮಾಡ್ತೀಮ್ಮ? ಡೈಲಿ ಮಾರ್ನಿಂಗ್ ಎಕ್ಸಸೈಸ್. ಓಕೆ. ವಾಟ್ ಟೈಮ್ ಯು ಗೆಟ್ ಅಪ್? 6 o'clock. ಓಕೆ. ಏನು ಎಕ್ಸಸೈಸ್ ಮಾಡ್ತೀಯಾ? ಎಕ್ಸಸೈಸ್ ಅಂದರೆ ಈಗ ಇದು ಅವರು ಒಂದು ಲಿಸ್ಟ್ ಕೊಟ್ಟಿರ್ತಾರೆ ನಮಗೆ. ಓಕೆ. ಅದನ್ನು ನಾವು ಫಸ್ಟ್ ಡೇ ಹೋದಾಗ ನಾನು ಕಲ್ಕೊಂಡು ಬಂದಿದ್ದೆ. ಓಕೆ. ಅವಾಗಿಂದ ನಾನು ಮಾಡ್ತಾ ಇದ್ದೆ. ಓಕೆ, ಅವ್ರು ಕೊಟ್ಟಿದ್ದ ಲಿಸ್ಟಿನ ಎಕ್ಸಸೈಸ್ ಮಾಡ್ತೀಯಾ? ಮತ್ತು ಯೋಗ ಏನಾರು ಮಾಡ್ತೀಯಾ? ಯೋಗ, ಹಾಂ. ಮೆಡಿಟೇಷನ್ ಮಾಡ್ತೀವಿ. ಎಷ್ಟು ಅವರ್ಸ್ ಮೆಡಿಟೇಷನ್ ಮಾಡ್ತೀವಿ ಬೇಟ? 3 hours. ಓಕೆ. ಮಾರ್ನಿಂಗ್ ಟೈಮ್ ಯು ಡು ಮೆಡಿಟೇಷನ್ ಈವ್ನಿಂಗ್ ಟೈಮ್ ಮಾಡ್ತೀಯಾ? ಮಾರ್ನಿಂಗ್ ಟೈಮ್ ಆ್ಯಂಡ್ ಈವ್ನಿಂಗ್ ಟೈಮ್. ಎರಡು. ಇದು ಸ್ಟಡೀಸ್ ಯಾವಾಗ ಮಾಡ್ತೀಯಾ? ಸ್ಟಡೀಸ್ ಅಂದರೆ ನಾನು ಮಧ್ಯಾಹ್ನ. ನೀ ಯಾವ ಸ್ಟ್ಯಾಂಡರ್ಡ್? ಈಗ ನಾನು 4th, 3rd ಮುಗಿದು 4th. ಓಕೆ, 3rd ಮುಗಿದು 4th. ನಿನ್ನ ಫೇವ್ರೆಟ್ ಸಬ್ಜೆಕ್ಟ್? ಮ್ಯಾಥ್ಸ್. ಓ, ವೆರಿ ಗುಡ್. ಕಾನ್ಸಂಟ್ರೇಷನ್ ಲೆವೆಲ್ ಇಷ್ಟು ಚೆನ್ನಾಗಿದೆ ಅಂದರೆ ಮ್ಯಾಥ್ಸ್ ಯು ಹ್ಯಾವ್ ಟು ಮೇಕ್ ಇಟ್ ಅ ಫೇವ್ರೆಟ್ ಸಬ್ಜೆಕ್ಟ್. ವಾಟ್ ಈಸ್ ಯುವರ್ ಏಮ್? ದೊಡ್ಡೊಳಗೆ ಏನು ಮಾಡ್ಬೇಕಂತ ಮಾಡಿದ್ಯಾ? ಡಾಕ್ಟರ್. ಓಕೆ, ಗುಡ್. ವಿತ್ ಥರ್ಡ್ ಐ ವಿಲ್ ಗೆಟ್ ಅ ಡಾಕ್ಟರ್. ಥರ್ಡ್ ಐ ಡಾಕ್ಟರ್. ವಿತೌಟ್ ಸ್ಕ್ಯಾನಿಂಗ್ ವಿಲ್ ಗೆಟ್ ಸ್ಕ್ಯಾನಿಂಗ್ ಮಷಿನ್ ಹಿಯರ್. ಯಾವ ಆರಾಮಾಗಿಬಿಡ್ತಾರೆ ಬಿಡಮ್ಮ, ನೀ ಡಾಕ್ಟರ್ ಆದರೆ ಟೆನ್ಷನ್ ಇಲ್ಲ ನಮಗೆಲ್ಲ. ಏನಾಗಿದೆ ಟೆಸ್ಟ್ ಇಲ್ದಂಗೆ ಇವ್ರಿಗೆ ಶುಗರ್ ಇದೆ, ಇವ್ರಿಗೆ ಬಿ ಪಿ ಇದೆ ಅಂತ ಹೇಳ್ತೀಯ ನೀನು? ಸಿ ದ ಕಾನ್ಫಿಡೆನ್ಸ್, ನೋಡ್ರಿ ಅವ್ರ ಕಾನ್ಫಿಡೆನ್ಸ್. ಹಾ ಅಂತೆ. ಅದು ಹೆಂಗೆ ಸೆನ್ಸ್ ಮಾಡ್ತೀಯ ಇದೇ ಕಲರ್ ಅಂತ ಹೇಳಿ? ಈಗ ನಾನು ಗ್ರೀನ್ ತಗೊಂಡಲ್ಲ, ಈಗ ನನಗೆ ಏನೋ ಒಂಥರ ಫೀಲು.
ಓಕೆ ಅಂದ್ರೆ ಈಗ ನನ್ನ ಕಣ್ ಮುಂದೆ ಲೀಫ್ ಬಂದಂಗೆ, ಓಕೆ ಅಂದ್ರೆ ನಾನು ಅದನ್ನ ಮೀನ್ಸ್ ಯು ಕ್ಯಾನ್ ರೆಕಗ್ನೈಸ್ ಅಂದ್ರೆ ನಿನಗೆ ಅಲ್ಲಿ ಫೀಲ್ ಅದು ಕಲರ್ ಯಾವ ಟಚ್ ಮಾಡ್ತೀಯ ಯು ಫೀಲ್ ದಟ್ ಕಲರ್ ಇನ್ ಯೋರ್ ಇನ್ನರ್ ಮೈಂಡ್. ಅಂದ್ರೆ ಈಗ ನಾನು ಗ್ರೀನ್ ಟಚ್ ಮಾಡಿದ ಕೂಡ ನಂಗೆ ಲೀಫ್ ಕಣ್ ಮುಂದೆ ಬಂತು. ಓಕೆ ಗುಡ್. ಅದಕ್ಕೆ ನಾನು ಇದನ್ನ ಗ್ರೀನ್ ಅಂತ ಹೇಳ್ತೀನಿ. ಓಕೆ ಈಗ ಡಾರ್ಕ್ ಗ್ರೀನ್ ಬಂದ್ರೆ ಪಿಕಾಕ್ ಇದೊಂದು ಬರುತ್ತೆ ನನಗೆ. ಓಕೆ ಈಗ ನಿನ್ ಜೋಡಿ ಹಿಂಗ ಥರ್ಡ್ ಐ ಕ್ಲಾಸಸ್ ಭಾಳ ಜನ ಬಂದಿದ್ರು, ಅವ್ರಿಗೆಲ್ಲ ಸೇಮ್ ಫೀಲ್ ಆಗತ್ತಾ ಅವ್ರದ್ದು ಬೇರೆ ಬೇರೆ ಇರುತ್ತಾ? ಅವ್ರದ್ದು ಸೇಮ್ ಫೀಲೇ, ಅವ್ರಿಗೂ ಸೇಮ್ ಫೀಲ್ ಬಟ್ ಅವ್ರು 3 years 2 years ತಗೊಂಡಿದ್ದಾರೆ. ಓಕೆ ನೀ ಬರೀ 2 days ಅಲ್ಲಿ ಏನ್ ಹೇಳ್ಬೇಕು ಇದಕ್ಕೆ? ಯಾಕೆ 2 days ಅಲ್ಲಿ ಹೆಂಗ್ ಕಲ್ತಿ ನೀನು? ಅಂದ್ರೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದು. ಮಿಡ್ ಬ್ರೈನ್ ಏನು ಮಾಡ್ತಿರಲ್ವಲ್ಲ. ಹೌದು ಆ ಬ್ರೇನ್ ಅಂದ್ರೆ ಚಕ್ರ. ಹಾ 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 ಪಂಚಚಕ್ರದಲ್ಲಿ ಒಂದ್ ಚಕ್ರ ನೀನ್ ಅದನ್ನ ಜಾಗೃತ ಮಾಡ್ತೀಯ. ಗುಡ್. ಈಗಿದ ನಾನು ಬ್ಲೂ ತಗೊಂಡಲ್ಲ, ಈಗ ನನಗೆ ಸ್ಕೈ ಕಣ್ಮುಂದೆ ಬಂತು. ವೆರಿ ಗುಡ್. ಒಂದ್ ಸ್ವಲ್ಪನೂ ಹೊರಗೆ ಬರ್ಲಾರ್ದಂಗೆ ಕಲರಿಂಗ್ ಮಾಡಿದಾಳೆ. ಹೇಳಿದ್ಲು ಇದು ಬ್ರೌನ್ ಕಲರು, ಇದು ಬ್ಲೂ ಕಲರು, ಇದು ಗ್ರೀನ್ ಕಲರ್. ಮತ್ತು ಅವಳು ಹೇಗೆ ರೆಕಗ್ನೈಸ್ ಮಾಡಿದ್ಲು ಯಾವ್ಯಾವ ಕಲರ್ ಅಂತ ಹೇಳಿದ್ಲು. ಗ್ರೀನ್ ಬಂದಾಗ ಅವಳ ಕಣ್ಣು ಮುಂದೆ ಲೀಫ್ ಬರುತ್ತಂತೆ, ಆಮೇಲೆ ಬ್ಲೂ ಬಂದಾಗ ಸ್ಕೈ ಬರುತ್ತಂತೆ. ದಟ್ ಈಸ್ ಹರ್ ಇನ್ನರ್ ಐ. ಅಂದರೆ ಜಾಗೃತ ಮಾಡಿದಾಳೆ ಆಲ್ರೆಡಿ ಬೈ ಮೆಡಿಟೇಷನ್. ಹೇಳಿದ್ಲಲ್ಲ 3 hours ಮೆಡಿಟೇಷನ್ ಮಾಡ್ತಾ ಅಂತೆ. ಶಿ ಸಿಟ್ಸ್ ಫಾರ್ half an hour ಸೊ ದಟ್ ಹರ್ ಮಿಡಲ್ ಮೈಂಡ್ ಜಾಗೃತಗೊಳಿಸ, ಮಿಡ್ ಬ್ರೈನ್ ಜಾಗೃತಗೊಳತೈತೆ ಅಂತೇಳಿ. ಗುಡ್. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದರೆ ಇಟ್ಸ್ ವೆರಿ ಗುಡ್ ಆ್ಯಂಡ್ ಇಟ್ಸ್ ಗ್ರೇಟ್. ಮಕ್ಕಳು ಟ್ಯಾಲೆಂಟೆಡ್ ಇರಬೇಕು, ಗಾಡ್ ಗಿಫ್ಟು ಅಂತ ತಿಳ್ಕೊಬೋದು. ಎಷ್ಟೋ ಜನ 10 ಸಿಟ್ಟಿಂಗ್ ಮಾಡ್ತಾರಂತ ಅವಳೇ ಹೇಳಿದ್ಲು. ಅವ್ಳ ಫ್ರೆಂಡ್ಸ್ ಎಲ್ಲ 2 ವರ್ಷ 3 ವರ್ಷ ಮಾಡಿದಾರೆ ಅಂತೇಳಿ. ಬಟ್ ಶಿ ಈಸ್ ಡೂಯಿಂಗ್ ಇಟ್ ಇನ್ ವೆರಿ ಸ್ಮಾಲ್ ಏಜ್ ಆ್ಯಂಡ್ ವಿತಿನ್ ಅ ಸ್ಮಾಲ್ ಪೀರಿಯಡ್ ಆಫ್ ಟೈಮ್. ಗುಡ್ ಸಮೃದ್ಧಿ. ಅವಳು ಬ್ಲೈಂಡ್ ಫೋಲ್ಡ್ ಓಪನ್ ಮಾಡ್ತೀನಿ ನಾನು. ನೋಡಿ ವೀಕ್ಷಕರೇ, ವಿತ್ ಬ್ಲೈಂಡ್ ಫೋಲ್ಡ್ ಇಷ್ಟೆಲ್ಲ ಮಾಡಿದ್ಲು. ಇದಕ್ಕೊಂದು ಸರ್ಟನ್ ಏಜ್ ಇರುತ್ತಂತೆ. ಯಾವ ಏಜಿಂದ ಯಾವ ಏಜ್ವರೆಗೆ ಇದನ್ನು ಕಲಿಬೋದು ಅನ್ನೋದು ಅವಳಿಗೆ ಕೇಳೋಣ. ಯಾವ ಏಜಿಂದ ಸ್ಟಾರ್ಟ್ ಮಾಡ್ಬೋದು ಸಮೃದ್ಧಿ ಇದನ್ನು ಥರ್ಡ್ ಐ ಅನ್ನೋದು ಕೋರ್ಸ್ ಕಲೀಲಿಕ್ಕೆ? 3 years ಇಂದ ಲಾಸ್ಟ್ 15 years ಲಾಸ್ಟ್. 15 years ಲಾಸ್ಟ್. ಆಫ್ಟರ್ 15 years ಕಲಿಯಕ್ಕಾಗೋದಿಲ್ಲ. ಅಂದರೆ ಈಗ ಇದನ್ನ ನಾವು ಬರೀ 4 months ಅಷ್ಟೇ ಮೈಂಡಲ್ಲಿ ಇಟ್ಕೊಳಕ್ಕಾಗುತ್ತೆ. ಓಕೆ. ಒಬ್ಬೊಬ್ಬರಿಗೆ ಅದನ್ನು 4 months ಅಲ್ಲ 4 monthsಗಿಂತ ಜಾಸ್ತಿನೂ, ಅಂದರೆ ಯಾರು ಜಾಸ್ತಿ ಮೆಡಿಟೇಷನ್ 3 hours ಮಾಡ್ತಾರೆ ಓಕೆ ಅವ್ರಿಗೆ 4 monthsಗಿನ ಜಾಸ್ತಿ ಅಂದರೆ ಮೈಂಡಲ್ಲಿ ಇಟ್ಕೊಳಕ್ ಬರುತ್ತೆ. ಈಗ ನೀನು ಕಲಿತಾದ್ಕೊಳ್ಳೆ ಕಂಟಿನ್ಯೂಸ್ಲಿ ಮೆಡಿಟೇಷನ್ ಮಾಡಿದ್ರಷ್ಟೇ ಇದು ಬರುತ್ತೆ. ಆಮೇಲೆ ಆಫ್ಟರ್ ಸರ್ಟನ್ ಪೀರಿಯಡ್ ನಿನ್ಗಿದು ಥರ್ಡ್ ಐ ಅನ್ನೋ ಟ್ಯಾಲೆಂಟ್ ಕಡಿಮೆ ಆಗತ್ತಾ? ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಕಂಟಿನ್ಯೂಸ್ ಮೆಡಿಟೇಷನ್ ಮಾಡಬೇಕು. ಓಕೆ. ಮೆಡಿಟೇಷನ್ ಇಂದ ನಿನಗೆ ಇದೆಲ್ಲ ಬರುತ್ತೆ ಅಂತ. ಓಕೆ. ನೀ ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಿದ್ದಿ? ನಾನು ಥರ್ಡ್ ಐನ ಇದು 8 years ಇಂದನೇ ಸ್ಟಾರ್ಟ್ ಮಾಡಿದ್ದು. ಓಕೆ ಓಕೆ ಗುಡ್. ಅಂದರೆ ನಂದು ಆ್ಯಕ್ಚುಲಿ May 2ಗೆ ಹೋಗಿದ್ದು, ಅಂದರೆ ಸ್ಯಾಟರ್ಡೇ ಅವತ್ತು ಹೋದ್ವಿ. ನಂದು ಫ್ರೈಡೇ ಏನೋ ಬರ್ಡೇ ಇತ್ತು. ಓಕೆ. ಅವತ್ತಿನ ನೆಕ್ಸ್ಟ್ ದಿನಾನೇ ಹೋದೆ, ನಂಗೆ ಆವಾಗಲೇ 9 years ಆಗಿಬಿಟ್ಟಿತ್ತು. ಓಕೆ 9 years ಆಗಿತ್ತು. ಸೋ ಚೈಲ್ಡಿಶ್ ಆ್ಯಂಡ್ ಸ್ವೀಟ್. ಮಕ್ಕಳು ದೇವರಂತೆ. ದೇ ವಿಲ್ ಸ್ಪೀಕ್ ವಾಟ್ ಎವರ್ ಈಸ್ ಇನ್ ದೇರ್ ಮೈಂಡ್. ವೆರಿ ಗುಡ್ ಗರ್ಲ್, ಕ್ಯೂಟ್ ಗರ್ಲ್, ಟ್ಯಾಲೆಂಟೆಡ್ ಗರ್ಲ್. ಎಲ್ಲರೂ ನೋಡಿದ್ರಿ ಇಂಥ ಚಿಕ್ಕ ವಯಸ್ಸಲ್ಲಿ ಇಷ್ಟ ಒಳ್ಳೆ ಸಾಧನೆ ಮಾಡಿದ್ಲು. ನೀವು ಶೀಸ್ ಆಕೆ ಅವಳು ಪ್ರೇರಣೆ ಇದ್ದಂಗೆ. ನೀವು ನಿಮ್ಮ ಮಕ್ಕಳಲ್ಲಿರುವ ಟ್ಯಾಲೆಂಟನ್ನು ಗುರುತಿಸಿ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವು ಕ್ಲಾಸಸ್ ಕಳಿಸಿ ಅದರಲ್ಲಿ ನಿಪುಣರು ಮಾಡಿರಿ. ಮೊಬೈಲು, ಲ್ಯಾಪ್ಟಾಪು, ಕಂಪ್ಯೂಟರ್ ಅವೆಲ್ಲ ಸ್ಟಾಪ್ ಮಾಡಿದರೆ ಬೆಟರ್. ದಿಸ್ 3 years to 15-16 years ತನಕ ಅವಳು ಹೇಳಿದ್ಲು ಥರ್ಡ್ ಐನೂ ಕಲಿಬೋದು. ಮೀನ್ಸ್ ಮೈಂಡ್ ವಿಲ್ ಬಿ ವೆರಿ ಸಾಫ್ಟ್. ಮಣ್ಣಿದ್ದಂಗೆ ಮೋಲ್ಡ್ ಮಾಡ್ಬೋದು. ಮಕ್ಕಳ ಮೈಂಡ್ನ ಮೋಲ್ಡ್ ಮಾಡ್ಬೋದು ಮಣ್ಣಿನ ಮುದ್ದಿದ್ದಂಗೆ. ಅದಕ್ಕೆ ನಾವು ಅದರಲ್ಲಿ ಏನು ಹಾಕ್ತೀವಿ ಅದು ಹೊರಗೆ ಬರುತ್ತೆ. ಅದಕ್ಕೆ ಟ್ರೈ ಟು ಟೀಚ್ ಯುವರ್ ಚಿಲ್ಡ್ರನ್ಸ್ ವೆರಿ ಗುಡ್ ಥಿಂಗ್ಸ್. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಮತ್ತೆ ವಿಶೇಷ ಅತಿಥಿಯೊಂದಿಗೆ ನಿಮಗೆ ಭೇಟಿಯಾಗುತ್ತೇನೆ. ವೀಕ್ಷಿಸುತ್ತೀರಿ 9 Live. ಧನ್ಯವಾದ.